ಜೈಲಿನ ವಿಚಾರ ಸರ್, ಒಂದು ಇತ್ತೀಚೆಗೆ ಮೊಬೈಲ್ ಪತ್ತೆಯಾಗಿತ್ತು, ಪದೇ ಪದೇ ಈ ರೀತಿಯಂಥ ಘಟನೆಗಳು ನಡೀತಾನೆ ಇರ್ತವೆ. ಏನು ಮಾಡೋಕ್ಕಾಗುತ್ತೆ, ನಮ್ಮವರೇ ಇರ್ತವೆ. ಇಲ್ಲಿ ನೀವಂತೂ ಕೊಡಲ್ಲ, ನಾನಂತೂ ಕೊಡಲ್ಲ. ನಮ್ಮ ಅಧಿಕಾರಿಗಳೇ ಅಲ್ವಾ ಮಾಡ್ತಿರ್ಬೇಕು. ಬೇಲಿನೇ ಹೊಲ ಮೇಯ್ದರೆ ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ಕಾಲಕ್ಕೆ ನಾವು ಇಂಥ ಏನು ಸರ್ಪ್ರೈಸ್ ರೇಡ್ಸ್ ಇರ್ಬೋದು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಇರ್ಬೋದು, AI ಕ್ಯಾಮ್ರಾಗಳ ವ್ಯವಸ್ಥೆಗಳಿರ್ಬೋದು, ಅವೆಲ್ಲನೂ ಮಾಡಲೇಬೇಕಾಗ್ತದೆ. ನಿನ್ನೆನೇ ನಾವು 20 ಕೋಟಿ ಖರ್ಚು ಮಾಡಿ ಅನುಮೋದನೆ ಪಡೆದಿದ್ದೀವಿ. 20 ಕೋಟಿ ಖರ್ಚು ಮಾಡಲಿಕ್ಕೆ AI ಕ್ಯಾಮ್ರಾಗಳದು ಸೆನ್ಸರ್ ಮೋಷನ್ಸ್ ಡಿಟೆಕ್ಷನಿಗೆಲ್ಲನೂ. ಸೊ ಅದೊಂದು ಪ್ರಾಯೋಗಿಕವಾಗಿ ಅಳವಡಿಸ್ಕೊಳ್ಳೋಣ. ಅದಾದಮೇಲೆ ನೋಡೋಣ, ಅದು ಕರೆಕ್ಟ್ ಆದರೆ, ಚೆನ್ನಾಗಿದ್ದರೆ ಎಲ್ಲ ಕಾರ್ಯಗೃಹಗಳಲ್ಲೂ ಅದನ್ನು ಉಪಯೋಗಿಸೋಣ. ಬಟ್ ನೀವು ಹೇಳಿದ ಕರೆಕ್ಟು, ಸಿಸ್ಟಮ್ ಈಸ್ ಫ್ಲಾಡ್. ನಮ್ಮ ಸಿಸ್ಟಮ್ನಲ್ಲೇ ನ್ಯೂನತೆ ಇದೆ. ನಮ್ಮ ಸಿಬ್ಬಂದಿಗಳೇ ಸ್ವಲ್ಪ ಯಾವುದೋ ಒಂದು ಆಸೆಗಳಿಗೆ ಬಿದ್ದು ಕೆಲವು ಜನರಿಗೆ VVIP ಟ್ರೀಟ್ಮೆಂಟ್ ಕೊಡ್ತಾರೆ. ಅವೆಲ್ಲ ನಿಲ್ಲಬೇಕು ಅಂದರೆ ನಮ್ಮಲ್ಲಿ ಸ್ವಲ್ಪ ಶಿಸ್ತು ಬರಬೇಕು. ಪ್ರಜ್ವಲ್ ರೇವಣ್ಣ ಬ್ಯಾರಕಲ್ಲಿ ರೈಡ್ ಆಗಿ ಸರ್, ಮೊಬೈಲ್ ಪತ್ತೆ ಆಯಿತು. ಆ ರೈಡ್ ನೋ ದಯವಿಟ್ಟು ಮತ್ತೆ ಈಗ ಸಿಕ್ಕಿ ವಿಡಿಯೋ ಯಾವ್ದು ವೈರಲ್ ಆಗಿದೆ, ಟೈಮ್ ಸ್ಟ್ಯಾಂಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 2025 ಇದು 2025 ಡಿಸೆಂಬರ್ದು ಇರ್ಬೋದು, ಅದು ನನ್ನ ನೆನಪಿರೋ ಹಾಗೆ. ಆಮೇಲೆ ನಾವು ರೇಡ್ ಮಾಡಿಸಿರೋದು ಬರೀ ಯಾರೋ ಒಬ್ಬ ಸೆಲ್ಲಿಗೆ, ಒಂದು ಸೆಲ್ಲಿಗೆ ಅಥವಾ ಒಬ್ಬರ ಸೆಲ್ಲಿಗೆ ಅಲ್ಲ, ಇಡೀ ಜೈಲಿಗೆ ಮಾಡಿಸಿರೋದು. ಸೊ ಅದು ಆಕಸ್ಮಿಕವಾಗಿ ಅದು ಒಂದು ಸಿಕ್ಕಿದೆ, ಇನ್ನೂ ಬೇರೆ ಸಿಕ್ಕಿದೆ. ಆದರೆ ನಮ್ಮ ಮಾಧ್ಯಮದವರು ಬರೀ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇದೆ. ನಾನೇನು ಮಾಡಲಿ, ಬೇರೆನೂ ಸಿಕ್ಕಿದೆ, ಆದರೆ ನಿಮ್ಮದು ಕಾನ್ಸಂಟ್ರೇಷನ್ ಬರೀ ಒಬ್ಬರ ಮೇಲಿದೆ. ಸೊ ಅದರಿಂದ ತನಿಖೆ ನಡೆಸ್ತಾ ಇದ್ದೀವಿ. ಯಾರು ಕೊಟ್ಟರು, ಹೇಗೆ ಕೊಟ್ಟರು, ಯಾಕೆ ಹೋಯಿತು, ಎಲ್ಲೆಲ್ಲಿಂದ ಬಂತು, ಅವೆಲ್ಲನೂ ವಿ ಆರ್ ಇನ್ವೆಸ್ಟಿಗೇಟಿಂಗ್. ವಿಲ್ ರಿವೀಲ್ ಇಟ್. ಥ್ಯಾಂಕ್ ಯು. ಈಗ ಜೈಲಿನ ವಿಚಾರ ಸರ್, ಒಂದು ಇತ್ತೀಚೆಗೆ ಮೊಬೈಲ್ ಪತ್ತೆಯಾಗಿತ್ತು, ಪದೇ ಪದೇ ಈ ರೀತಿಯಂಥ ಘಟನೆಗಳು ನಡೀತಾನೆ ಇರ್ತವೆ. ಏನು ಮಾಡೋಕ್ಕಾಗುತ್ತೆ, ನಮ್ಮವರೇ ಇರ್ತವೆ. ಇಲ್ಲಿ ನೀವಂತೂ ಕೊಡಲ್ಲ, ನಾನಂತೂ ಕೊಡಲ್ಲ. ನಮ್ಮ ಅಧಿಕಾರಿಗಳೇ ಅಲ್ವಾ ಮಾಡ್ತಿರ್ಬೇಕು. ಬೇಲಿನೇ ಹೊಲ ಮೇಯ್ದರೆ ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ಕಾಲಕ್ಕೆ ನಾವು ಇಂಥ ಏನು ಸರ್ಪ್ರೈಸ್ ರೇಡ್ಸ್ ಇರ್ಬೋದು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಇರ್ಬೋದು, AI ಕ್ಯಾಮ್ರಾಗಳ ವ್ಯವಸ್ಥೆಗಳಿರ್ಬೋದು, ಅವೆಲ್ಲನೂ ಮಾಡಲೇಬೇಕಾಗ್ತದೆ. ನಿನ್ನೆನೇ ನಾವು 20 ಕೋಟಿ ಖರ್ಚು ಮಾಡಿ ಅನುಮೋದನೆ ಪಡೆದಿದ್ದೀವಿ. 20 ಕೋಟಿ ಖರ್ಚು ಮಾಡಲಿಕ್ಕೆ AI ಕ್ಯಾಮ್ರಾಗಳದು ಸೆನ್ಸರ್ ಮೋಷನ್ಸ್ ಡಿಟೆಕ್ಷನಿಗೆಲ್ಲನೂ. ಸೊ ಅದೊಂದು ಪ್ರಾಯೋಗಿಕವಾಗಿ ಅಳವಡಿಸ್ಕೊಳ್ಳೋಣ. ಅದಾದಮೇಲೆ ನೋಡೋಣ, ಅದು ಕರೆಕ್ಟ್ ಆದರೆ, ಚೆನ್ನಾಗಿದ್ದರೆ ಎಲ್ಲ ಕಾರ್ಯಗೃಹಗಳಲ್ಲೂ ಅದನ್ನು ಉಪಯೋಗಿಸೋಣ. ಬಟ್ ನೀವು ಹೇಳಿದ ಕರೆಕ್ಟು, ಸಿಸ್ಟಮ್ ಈಸ್ ಫ್ಲಾಡ್. ನಮ್ಮ ಸಿಸ್ಟಮ್ನಲ್ಲೇ ನ್ಯೂನತೆ ಇದೆ. ನಮ್ಮ ಸಿಬ್ಬಂದಿಗಳೇ ಸ್ವಲ್ಪ ಯಾವುದೋ ಒಂದು ಆಸೆಗಳಿಗೆ ಬಿದ್ದು ಕೆಲವು ಜನರಿಗೆ VVIP ಟ್ರೀಟ್ಮೆಂಟ್ ಕೊಡ್ತಾರೆ. ಅವೆಲ್ಲ ನಿಲ್ಲಬೇಕು ಅಂದರೆ ನಮ್ಮಲ್ಲಿ ಸ್ವಲ್ಪ ಶಿಸ್ತು ಬರಬೇಕು.